ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರೂ. ಇವತ್ತು ನಾನು ಆಗಿರೋಂಥ ಹೂಗಳನ್ನು ತೆಗಿತಾ ಇದ್ದೀನಿ ಪೂಜೆಗೆ. ಸೊ ಹೂಗಳ ಜೊತೆಗೆ ನಿಮಗೊಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ನಾನು ಸ್ಪೆಷಲಾಗಿ ಇವತ್ತು ಒಂದಿಷ್ಟು ಹೊಸ ಗಿಡಗಳು ತೋರಿಸ್ತೀನಿ, ಹೊಸ ಹೂಗಳು ತೋರಿಸ್ತೀನಿ. ಅದ್ರ ಜೊತೆಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ಸ್ಪೆಷಲಾಗಿ ಇವತ್ತು ನಾನು ಏನು ಹಾರ್ವೆಸ್ಟ್ ಮಾಡಬೇಕಂದ್ರೆ ಇವು ಕಾಯಿಗಳಾಗಿದ್ದಾವೆ, ಇದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ತೋರಿಸ್ತೀನಿ ನಿಮ್ಗೆ ಯಾವ ಗಿಡದಲ್ಲಿದ್ದಾವೆ ಅಂತ. ಇದನ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡೋದು. ಸೊ ಇದು ಗಿಡ ನೋಡಿರಿ ಅಷ್ಟು ಚೆನ್ನಾಗಿ ಬೆಳೀತಾ ಇದೆ. ಸೊ ಇದು ಗಿಡದಲ್ಲಿ ಕಾಯಿನೂ ಚೆನ್ನಾಗಿ ಬರ್ತಾವೆ, ಸ್ವೀಟು ಐತೆ, ಆಮೇಲೆ ರೆಡ್ ಇದೆ, ಒಳಗಡೆ ಲೈಟಾಗಿ ರೆಡ್ ಇದೆ. ಸೊ ಅದೇ ಇದನ್ನು ನಾನು ಹಾರ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ಫಸ್ಟು ಬಿಟ್ಟಿರೋಂಥ ಹೊಸ ಹೂಗಳ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಇದು ಒಂದು ವೆರೈಟಿ ಪ್ಲುಮೇರಿಯಾ ಪ್ಲ್ಯಾಂಟ್ ನನ್ನ ಹತ್ರ ಇರೋದು. ಪ್ಲುಮೇರಿಯಾ ಇದ್ರ ಫ್ರೆಗ್ರೆನ್ಸ್ ಅಂತೂ ಈಗ ಇತ್ತೀಚೆಗಂತೂ ಚೆನ್ನಾಗಿ ಬರ್ತಾ ಇದೆ. ಒಂದು ಸ್ವಲ್ಪ ಸೀಸನಿಗೆ ಬರೋಲ್ಲ, ಒಂದು ಸ್ವಲ್ಪ ಸೀಸನಿಗೆ ಬರುತ್ತೆ, ಬಟ್ ಇದು ಚೆನ್ನಾಗಿ ಬರಲಿಕ್ಕೆ. ಸೊ ಇದ್ರದ್ದು ಗಿಡಕ್ಕೆ ಏನಾಗಿತ್ತು ಅಂದರೆ ಎಲೆಗಳಿಗೆಲ್ಲ ಹುಳ ಹತ್ತಿತ್ತು. ಸೊ ಅದು ಎಲ್ಲ ಗಿಡಗಳಿದ ಎಲೆಗಳೆಲ್ಲ ನಾನು ತೆಗೆದ ಮೇಲೆ ಹೊಸದಾಗಿ ಚಿಗುರು ಬಂದು ಇವಾಗದು ಹೂ ಬರಲಿಕ್ಕೆ. ಸೊ ಇಲ್ಲೊಂದು ಅಲ್ಲೊಂದು ಇದರಲ್ಲಿ ಹಾಲು ಬರೋದ್ರಿಂದ ನಾನು ಕಟ್ ಮಾಡಿದ್ಮೇಲೆಲ್ಲ ಈ ಥರ ಇದಾಗಿತ್ತು ಗಿಡ ಎಲ್ಲ. ಸೊ ಇದು ಆಮೇಲೆ ಈಗ ರಿಕವರಿ ಆಗ್ಲಿಕ್ಕತ್ತದ. ಸೊ ಇದರಲ್ಲಿ ಬಂದಿರೋಂಥ ಹೂವು ಮತ್ತು ಇಲ್ಲಿ ಹೊಸ ಚಿಗುರು ಸೈಡಿಗೆಲ್ಲ. ಸೊ ನೋಡ್ಬೋದು ನೀವು, ಇದು ಮಸ್ತ್ ಐತೆ ನೋಡ್ಲಿಕ್ಕಂತೂ. ಆಮೇಲೆ ಜೋಳದ ತೆನೆಗಳು ಮತ್ತೆ ಬರ್ಲಿಕ್ಕತ್ತವೆ ಈ ಕಡೆ. ನಾನು 2 ಹಾರ್ವೆಸ್ಟ್ ಮಾಡಿದ್ದೆ. ಸೊ ಮತ್ತು ಇಲ್ಲೊಂದು 2 ಇದೆ. ಇನ್ ಕೇಸ್ ಇದರಲ್ಲೂ ಬಂತಂದರೆ ನೋಡಬೇಕು. ಈ ಕಡೆನೂ ಚಿಗುರು ಬಂದಿದ್ದಾವೆ, ನೋಡೋಣ ಬಂತಂದರೆ. ಹಾಗೆ ಫ್ರೆಂಡ್ಸ್, ಹೊಸ ಗಿಡಗಳು ಹಾಕಿದ್ರಲ್ಲಿ ನೋಡಿರಿ, ಹೊಸ ಗಿಡದಲ್ಲಿ ಮತ್ತೆ ಸೇವಂತಿಗೆ ಹೂಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿವೆ ಬೇಸಿಗೆಯಲ್ಲಿನೂ ಕೂಡ. ಇಲ್ಲಿ ನೋಡಿರಿ ಈ ಕಡೆ ಎಲ್ಲ ಹೊಸ ಗಿಡಗಳು. ಸೊ ಹೊಸ ಅಗಿಗಳನ್ನು ನಾವು ಹಾಕೊಂಡಿನಲ್ಲ, ಅದರಲ್ಲಿ ಮಗ್ಗಿ ಮತ್ತು ಹೂಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿವೆ. ನೋಡೋದಕ್ಕೆ ಚೆನ್ನಾಗಿ ಅನಿಸ್ಲಿಕ್ಕೆ. ಆಮೇಲೆ ಇದ್ರಾಗ ಹಾಕಿದ್ಮೇಲಂತೂ ಇದು ಫುಲ್ ಸ್ಪ್ರೆಡ್ ಆಗಿದೆ. ಇದ್ರದ್ದು ತುಂಬ ಸಣ್ಣದೊಂದು ಕಟ್ಟಿಂಗ್ ಹಾಕಿದ್ದೆ ನಾನಿಲ್ಲಿ. ಸೊ ಅದು ಇಷ್ಟು ಚೆಂದಾಗಿ ಸ್ಪ್ರೆಡ್ ಆಗಿದೆ. ಇದ್ರದ್ದಾಗೆ ಒಂದು ಕನಕಾಂಬರಿ ಹೂವಿನ ಗಿಡ ಅದ. ಸೊ ಯಾವ ರೀತಿ ಗಾರ್ಡನಿಂಗ್ ಮಾಡಬೇಕಂತ ನಿಮಗೊಂದಿಷ್ಟು ಐಡಿಯಾ ಬರುತ್ತೆ ಅಂತ ಅನ್ಕೋತೀನಿ. ಸೊ ಬೆಳಗ್ಗೆಯಿಂದ ಆಯಿತು, ಇಲ್ಲಿ ಎಷ್ಟೊಂದು ಪಕ್ಷಿಗಳು ಬಂದು ಶಬ್ದ ಮಾಡಲಿಕ್ಕೆ ಅಂದರೆ ಇಲ್ಲಿ ನೋಡ್ರಿ, ಇಲ್ಲ ನನ್ನ ಅಕ್ಕಪಕ್ಕನೇ ಓಡಾಡ್ಲಿಕ್ಕೆ. ಸೊ ಇವು ಒಂದಿಷ್ಟು ಟಿಪ್ಸ್. ನೀವು ಯಾವುದಾದ್ರೂ ಗಿಡ ಹಾಕ್ಬೇಕನ್ನಂಗಿದ್ರೆ, ದೊಡ್ಡ ಪಾಟ್ ಇದ್ದರೆ ನೀವು ಈ ಥರ 2-3 ಗಿಡಗಳನ್ನು ಕೂಡ ಬೆಳೆಸ್ಕೋಬೋದು. ಆದರೆ ಅದು ಸ್ವಲ್ಪ ಫೀಡ್ ಜಾಸ್ತಿ ಮಾಡಬೇಕಾಗುತ್ತೆ, ಅಂದರೆ ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಡಬೇಕಾಗುತ್ತೆ. ಸೊ ಇದೊಂದು ನೋಡ್ಕೋಬೇಕು. ಇಲ್ಲ ನಿಮಗೆ ಇದೇ ಥರ ಹೂಗಳು ಕಂಟಿನ್ಯೂಸ್ ಸಿಗ್ತಾ ಇರ್ತವೆ. ಸುಮಾರು 10 ಪಕ್ಷಿ ಇದಾವೆ ಇಲ್ಲಿ ಸದ್ಯಕ್ಕೆ ನನ್ನ ಸುತ್ತಮುತ್ತ. ಎಷ್ಟು ಶಬ್ದ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ ನೋಡ್ರಿ, ಅಲ್ಲಿ 2, ಅಲ್ಲಿ 3, ಅಲ್ಲಿ 4, ಈಗ ಈ ಕಡೆ ಇದಾವೆ 3 ನೋಡಿರಿ. ಅಲ್ಲಿ ಅಷ್ಟು ಶಬ್ದ ಮಾಡಲಿಕ್ಕೆ ನೋಡ್ರಿ. ಇಲ್ಲಿ 4, 5 ಅಷ್ಟು ಶಬ್ದ ಮಾಡಲಿಕ್ಕೆ. ಆಮೇಲೆ ಇದು ಮಾವಿನ ಶುಂಠಿ. ನಾನು ಮಾವಿನ ಶುಂಠಿ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೋಬೇಕು, ಇದೆಲ್ಲ ತೆಗಿಬೇಕು ನಾನು. ಆಮೇಲೆ ಇದರಲ್ಲಿರೋಂಥ ಈ ಈರುಳ್ಳಿದಾಗಿಂದ ಆಲ್ಮೋಸ್ಟ್ ಇವಾಗ ಬೀಜ ಆಗ್ಯಾವ. ಈ ಬೀಜಗಳೇನಿದಾವಲ್ಲ ಎಲ್ಲನೂ ನಾನು ತೆಕ್ಕೋತೀನಿ, ಎಷ್ಟು ಬರ್ತಾವೆ ಅಷ್ಟು. ಅದ್ರ ಜೊತೆಗೆ ಈ ಹೂವಿಂದು ಗಡ್ಡೆಗಳು, ತೆಳಗೆ ಏನು ಗಡ್ಡೆಗಳು ಆಗಿದ್ದಾವಲ್ಲ ಈರುಳ್ಳಿ ಗಡ್ಡೆಗಳು, ಅವನ್ನ ತೆಗೆದು ಏನು ಮಾಡ್ಲಿಕ್ಕತ್ತೀನಿ ಅಂದರೆ ಈ ರೀತಿ ನಾನು ಹಿಂಗೆ ಸಪ್ರೇಟಾಗಿ ಹಾಕ್ಕೊಳ್ಲಿಕ್ಕತ್ತೀನಿ. ನೋಡ್ಬೋದು ನೀವು, ಇಲ್ಲಿ ಸಪ್ರೇಟಾಗಿ ಹಾಕ್ಕೊಳ್ಲಿಕ್ಕತ್ತೀನಿ. ಯಾಕಂದರೆ ಒಂದಿಷ್ಟು ಕಾಯಿಗಳಿದಾವಲ್ಲ, ಅವು ದಪ್ಪ ಆಗ್ತವೇನೋ ಅಂಥೇಳಿ ನಾನು ಈ ರೀತಿ ಹಾಕ್ಕೊಳ್ಲಿಕ್ಕತ್ತೀನಿ. ಸೊ ಸದ್ಯಕ್ಕೆ ಇವು ಒಣಗಿರೋದು ಎಲ್ಲ ಕಡೆ ಉದುರ್ಲಿಕ್ಕತ್ತಾವೆ. ಉದುರಿ ನನಗಂತೂ ಇದ್ರಾಗ ಸಿಗ್ಲಿಕ್ಕತ್ತಾವೆ ಕಸದಲ್ಲಿ. ಸೊ ಇವು ಹೂವು ಅರಳಿದ ಮೇಲೆ ಅದರಲ್ಲಿ ನೀಟಾಗಿ ಸಿಕ್ಕಾಪಟ್ಟೆ ಆಗಿದ್ದಾವೆ. ಇಲ್ಲಿ ಈ ಕಡೆ ತೆಗ್ದು ನಾನು ಆ ಕಡೆ ಇಲ್ಲೆಲ್ಲ ಇನ್ನು ಕನಕಾಂಬರಿ ಹೂವು ಇದಾವೆ. ಸೊ ಈ ಥರ ನಾನು ತೆಗ್ದು ಲಾಸ್ಟ್ ಟೈಮು ತೋರಿಸಿದ್ದೆ ನೋಡಿರಿ, ಇಲ್ಲೆಲ್ಲ ಕನಕಾಂಬರಿ ಹೂ ಇದಾವೆ. ಲಾಸ್ಟ್ ಟೈಮು ನಾನು ತೋರಿಸಿದ್ದೆ ನಿಮಗೆ ಈರುಳ್ಳಿ ಹೂವಿಂದು. ಸೊ ನೋಡಿರಿ, ಇದು ಅಷ್ಟೇ ಲಾಸ್ಟಿಗೆ ಕಟ್ಟಿಂಗ್ ಹಾಕ್ಕೊಂಡಿದ್ದಲ್ಲ, ಸೊ ಅದರಲ್ಲಿ ಬಂದಿರೋಂಥ. ಈ ಕಡೆ ಈರುಳ್ಳಿ ಹೂಗಳು ಜಾಸ್ತಿ ಇರೋದು, ಸೊ ಅವೇ ತಗೊಂಡು ನಾನು. ಇನ್ನು ಬೀಜಕ್ಕೆ ಬಿಟ್ಟಿರೋಂಥ ಕೆಲವೊಂದಿಷ್ಟು ಬೆಂಡೆಕಾಯಿ ಇದ್ದಾವೆ. ಸೊ ಬರೀ ಇವತ್ತು ಮೇನ್ ಹಾರ್ವೆಸ್ಟ್ ನಿಮಗೆ ನಾನು ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿರಿ. ನಿಂಬೆ ಗಿಡದ ಬಗ್ಗೆ ಭಾಳ ಜನ ಮತ್ತೆ ಕ್ವೈರೀಸ್ಗಳನ್ನ ಹಾಕಿರಿ. ನಾನು ನಿಮಗೆ ಮತ್ತೆ ಇನ್ನೊಂದು ಸತಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಂತೆ. ಸೊ ಸದ್ಯಕ್ಕೆ ನನ್ನ ಹತ್ರ ನಿಂಬೆ ಗಿಡ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆದು ಮತ್ತು ಕಾಯಿಗಳೆಲ್ಲ ಆಗಿರ್ತವೆ. ನೋಡ್ಬೋದು ನೀವು, ಈ ಥರ ಎಲ್ಲದರಲ್ಲೂ ಕಾಯಿಗಳಿದಾವೆ. ಸ್ವಲ್ಪ ಬೇಸಿಗೆ ಆದ್ರಿಂದ ಒಂದು ಸ್ವಲ್ಪ ಉದುರ್ಲಿಕ್ಕತ್ತಾವೆ ಜಾಸ್ತಿ. ಇಲ್ಲಿ ನೋಡಿರಿ, ಹಿಂಗೆ ಟಚ್ ಮಾಡಿದ್ರೆ ಬರ್ತವೆ. ಯಾಕಂದರೆ ಕೆಳಗಡೆ ನೋಡ್ಬೋದು. ಆಮೇಲೆ ಒಂದಿಷ್ಟು ಹೂವು ಉದುರ್ತವೆ, ಯಾಕಂದರೆ ಆಲ್ಮೋಸ್ಟ್
ಯಾವಾಗೂ ಅಷ್ಟೇ ಮೇಲೆ ಫಿಮೇಲ್ ಎರಡೂ ಇರ್ತಾವಲ್ಲ, ಕೆಲವೊಂದಿಷ್ಟು ಹೂ ಉದುರುತ್ತಾ. ಇಲ್ಲಿ ನೋಡ್ರಿ, ಇಲ್ಲೊಂದು ಕಾಯಿ ಉದುರೋದು. ಸೊ ಇವು ಕಾಯಿ ಉದುರ್ತಾವನು ಕೆಲವೊಂದು ರೀಸನಿಗೂ ಉದುರ್ತಾವ. ಬೇಸಿಗೆ ಮೇನ್ ರೀಸನ್ ನಮ್ಮ ಊರಲ್ಲಿ ಅಂತೂ, ಬೇಸಿಗೆ ಮೇನ್ ರೀಸನ್. ಹಾಗಾಗಿನೇ ಕಾಯಿಗಳು ಸಿಕ್ಕಾಪಟ್ಟೆ ಉದುರ್ತಾವೆ. ಆಮೇಲೆ ನಾನು ಈ ಡಬಲ್ ಪೆಟಲ್ದು ಏನು ಈ ಅಮರ್ಲೆಸ್ ಲಿಲ್ಲಿ ತರಿಸಿದ್ನಲ್ಲ, ಅದರಲ್ಲಿ ಫಸ್ಟು ಹೂ ಅರಳಿಕೆ ರೆಡಿಯಾಗಿದೆ. ಇನ್ನು ಇದೊಂದು ಹೊಸ ಎಲೆ ಬಂದಿದ್ದು ನೋಡಿರಿ. ಸೊ ನಾನು ಇದೊಂದು ತರಿಸಿದ್ನೆ, ಗಡ್ಡೆಗಳನ್ನ ತರಿಸಿದ್ನಲ್ಲ. ಸೊ ಅದರಲ್ಲಿನೂ ಕೂಡ ತೋರಿಸಿದ್ದು, ನಾನು ರಿಪೋರ್ಟ್ ಮಾಡೋದು ತೋರಿಸಿದ್ದೆ. ಇನ್ನು ಉಳಿದಿದ್ದಲ್ಲಿ ಚಿಗುರು ಇದಾವೆ, ಸಣ್ಣ 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 ಚಿಗುರು ಬರ್ತಾಯಿದ್ದಾವೆ. ಅದು ಯಾವ ಗಿಡ ಅಂತ ಕಮೆಂಟ್ ಮಾಡಿರಿ, ನಿಮಗೆ ಹೇಳ್ತೀನಿ. ಆಮೇಲೆ ಇವತ್ತು ಹಾರ್ವೆಸ್ಟಲ್ಲಿ ನಿಮಗೆ ಈ ಗಿಡದ ಬಗ್ಗೆ ಹೇಳಬೇಕು. ಈ ಗಿಡದಲ್ಲಿ ಸಿಕ್ಕಾಪಟ್ಟೆ ಹೂವು ತೋರಿಸಿದ್ದೆ ನಾನು ನಿಮಗೆ, ಸಿಕ್ಕಾಪಟ್ಟೆ ಹೂವು ಆಗಿದ್ದಾವೆ ಅಂಥೇಳಿ. ಏನಾಯ್ತಪ್ಪ ಅಂದರೆ, ನಾನು ಊರಿಗೆ ಹೋಗಿದಾಗ ನೀರು ಹಾಕಿಲ್ಲದ ಕಾರಣ ಸಾಕಷ್ಟು ಹೂವು ಎಷ್ಟು ಉದುರೇವಂದರೆ ನಿಮಗೆ ತೋರಿಸ್ತೀನಿ ಇಲ್ಲಿ. ನನಗೆ ಒಂಥರ ಬೇಜಾರಾಗೋಗಿತ್ತು. ಯಾಕೆಂದರೆ ನಾವು ಎಷ್ಟು ಇದರಲ್ಲಿಂಥ ಗಿಡಗಳನ್ನು ಬೆಳೆಸಿರ್ತೀವಿ, ಅವು ಎಷ್ಟು ಉದುರಿದ್ವು ಅಂದರೆ ಸುಮಾರು ಸಿಕ್ಕಾಪಟ್ಟೆ ಉದುರಿದ್ವು. ಅಷ್ಟು ಅರಳಿದ ಎಲ್ಲ ಹೂಗಳನ್ನು ಉದುರೋಗಿದ್ವು, ಸಿಕ್ಕಾಪಟ್ಟೆ ಉದುರಿದ್ವು. ಇಲ್ಲೆಲ್ಲ ಬಿದ್ದಾವೆ, ಒಣಗಿದ ಮೇಲೆ ಅಷ್ಟಾಗಿ ಒಂದ್ಮೇಲೆ ಇನ್ನು ಹಸಿದಾಗ ಎಷ್ಟಿದ್ವು ಹೇಳ್ರಿ, ಅಷ್ಟಿದ್ವು. ಇನ್ನೇನು ಹೊಸ ಹೂ ಬಿಟ್ಟಿದ್ದು ಮಾತ್ರ ಈಗ ಉಳ್ಕೊಂಡ್ರೆ ಉಳಿಬೋದು. ಇನ್ನು ಇವೆಲ್ಲ ಕಾಯಿ ಆಗ್ಲಿಕ್ಕತ್ತವೆ ಇಲ್ಲಿ. ಸೊ ಇವೆಲ್ಲ ಇಲ್ಲಿ ಕಾಯಿ ಆಗ್ಲಿಕ್ಕತ್ತವೆ. ಸೊ ಫಸ್ಟ್ ಆಗಿರೋಂಥ ಕಾಯಿಗಳಲ್ಲಿ ಇವೊಂದು 4 ಕಾಯಿಗಳು ಇವಾಗ ಹಾರ್ವೆಸ್ಟಿಗೆ ಬಂದವೆ. ಸೊ ಇವನ್ನ ತೆಗಿತೀನಿ ನೋಡಿರಿ. ಇದು ಫಸ್ಟ್ ಆಗಿರೋಂಥ ಕಾಯಿಗಳಲ್ಲಿ. ಸೊ ಇದು ವಾಟರ್ ಆ್ಯಪಲ್ಲು. ಸೊ ಇವೆರಡು ಟೋಟಲಾಗಿ ಒಂದಿಷ್ಟು ಬಂದಿದ್ದಾವೆ. ಇವು ಮುಟ್ಟಿದ್ರೇ ಬರ್ಲಿಕ್ಕತ್ತವ. ಸೊ ಆಲ್ಮೋಸ್ಟ್ ಇವು ಹಣ್ಣಾಗಿದ್ದಾವೆ. ನಾನು ಇವು ಯಾಕೆ ತೆಗೆದೆ ಅಂದರೆ, ಬೇರೆ ಈಗ ಬೆಳೀತಾ ಇರೋಂಥ ಇವುಗಳಿಗೆ ಸ್ವಲ್ಪ ಇದಾಗಲಿ ಅಂತ. ಇವನು ಅಷ್ಟೇ ಈಗ ನೋಡ್ತಾನೆ ಫುಲ್ ದೊಡ್ಡ ಆಗ್ಬಿಡ್ತಾವೆ. ಇದಾವಲ್ಲ, ಇನ್ನು ಸಣ್ಣ ಚಿಗುರು ಜೊತೆಗೆ ಮೊಗ್ಗಿನೂ ಇದಾವೆ. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ತಾವೆ, ನಾವು ನೀರು ಹಾಕಿರಲ್ಲ, ನೋಡಿರಲ್ಲ, ಊರಿಗೆ ಹೋಗಿರ್ತೀವಿ, ಅರ್ಜೆಂಟ್ ಇರುತ್ತೆ. ಸೊ ಇಂಥ ಟೈಮ್ನಾಗ ಎಲ್ಲ ಗಿಡಗಳು ಇದು ಹೂಗಳೇನಾದ್ರು ಉದುರ್ಬಿಟ್ಟವ, ಎಲ್ಲ ಉದುರಿದ್ವು. ನಂಗೆ ಅದು ಭಾಳ ಬೇಜಾರಾಯಿತು, ಒಂದೂ ಉಳಿಲಿಲ್ಲ ಅದರಲ್ಲಿ. ಎಷ್ಟಾಗಿದ್ವು ಅಂದರೆ ಈ ಸತಿ ಕೌಂಟ್ಲೆಸ್ ಇದ್ವು, ಅಷ್ಟೊಂದು ಆಗಿದ್ವು. ಇನ್ನು ಗ್ರೇಪ್ಸ್ ಗಿಡನೂ ಒಣಗಿದಂಗಾಗಿತ್ತು, ಆಮೇಲೆ ಉಳ್ಕೊಂತು. ಇವಾಗ ಒಂದು ಸ್ವಲ್ಪ ಗ್ರೇಪ್ಸ್ ಏನಿದೆಲ್ಲ ಸ್ವಲ್ಪ ದೊಡ್ಡದಾಗ್ಲಿಕ್ಕೆ ಒಂದು 2-3 ಕಡೆ ಗ್ರೇಪ್ಸ್ ಇದ್ವು, ಅವೆಲ್ಲ ಉದ್ರವ ಸ್ವಲ್ಪ ಉಳ್ಕೊಂಡವು. ಸೊ ಇದೆಲ್ಲ ಕಾಮನ್ ಇದು. ಆಮೇಲೆ ಈ ಒಂದು ವೆರೈಟಿ ಪ್ಲುಮೇರಿನ ಐತೆ ನನ್ನ ಕಡೆ, ವೈಟಿಶ್ ಆಗುತ್ತೆ ಇದು ನಿನ್ನೆ ಅರಳಿತ್ತು ಹೂವು, ಅದರಲ್ಲೇ ಸ್ವಲ್ಪ ಫ್ರೆಗ್ರೆನ್ಸ್ ಇತ್ತು. ಅದು ಬಿಟ್ಟರೆ ಇವನು ಇದಾವೆ. ಸೊ ಇದು ನೋಡ್ಬೋದು, ಇದು ಒಂದು ವೆರೈಟಿ. ಇದರಲ್ಲಂತೂ ಈಗ ಎಲೆ ಕಾಣಲ್ಲ, ಬರೀ ಹೂ ಕಾಣ್ತವೆ. ಈಗ ಸೀಸನೆಲ್ಲ ಹೂ ಕಾಣುತ್ತಾ. ಸೊ ನಿನ್ನೆ ಹಾಗಲಿಕೆ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಒಂದು 5-6 ಆಗಿದ್ವು ಹಾಗಲಿಕೆ ಹಾರ್ವೆಸ್ಟ್ ಮಾಡ್ಕೊಂಡಿನಿ ನಾನು. ಅಂದ್ರೂ ಅಲ್ಲೊಂದು ಬಿಟ್ಟಿರ್ತೀವಿ. ಸೊ ನೋಡಬೇಕು, ಅಲ್ಲಿ ಇಲ್ಲಿ ಸಿಕ್ಕರೆ ನೋಡ್ಕೊಂಡು ತೊಗೊಂಡೋಗ್ತೀನಿ ನಾನು ಅಷ್ಟೇ. ಇನ್ನು ಅದಾದಮೇಲೆ ನಾನು ಇನ್ನೂ ಚೆರ್ರಿ ಟೊಮೆಟೋಸ್ ಹಾರ್ವೆಸ್ಟ್ ಮಾಡಬೇಕು. ಸೊ ಅದ್ರ ಜೊತೆಗೆ ನಾನು ಇವತ್ತು ಹಾರ್ವೆಸ್ಟ್ ಮಾಡಬೇಕಂತಿರೋದು. ಸೊ ಇವು ನೋಡಿರಿ, ಪೇರಲ್. ಇದು ಫೈನಲಿ ನಾನು ಇಲ್ಬೋದು 1 ಇಲ್ಲಿ ನೋಡಿರಿ, 2 ಇದು 3 4 5 6 7 ಒಂದು ಗಿಡದಲ್ಲಿ, ಸಣ್ಣ ಗಿಡದಲ್ಲಿ ಇಷ್ಟೊಂದು ಕಾಯಿಗಳಾಗಿದ್ದಾವೆ. ಸೊ ಇಷ್ಟೊಂದು ಕಾಯಿಗಳಾಗಿದ್ದಾವೆ. ಇದಕ್ಕೂ ಅಷ್ಟೇ ಸಾಕಷ್ಟು ಮಿಲಿ ಬಗ್ಸ್ ಥರ ಹಿಂಗೆ ಸಣ್ಣ ಫ್ಲೈಸ್ ಎಲ್ಲ ಅಟ್ಯಾಕ್ ಆಗಿದ್ವು. ನಾನು ಭಾಳ ಅದಕ್ಕೆ ಕೇರ್ ತೊಗೊಂಡಿನಿ, ಅದಕ್ಕೆ ನನ್ನ ಕಡೆಯಿಂದ ಹೇಗೆ ಮಾಡೀನಿ. ಆದರೂ ಕೂಡ ಫ್ಲೈಸ್ ಇನ್ನೂ ಇದ್ದಾವೆ. ಸೊ ಇವಾಗ ಇದನ್ನು ತೆಗಿಬೇಕಂತ ಅಂದ್ಕೊಂಡು, ಯಾಕೆಂದರೆ ಗಿಡದ ಅಷ್ಟು ಸ್ಟ್ರೆಂತ್ ಇಲ್ಲ ಅದಕ್ಕೆ ಪಾಪ. ಸೊ ಇವನ್ನೆಲ್ಲ ಅಷ್ಟು ಈಸಿಲಿ ದೊಡ್ಡ ಮಾಡಬೇಕಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆಲ್ಲ, ಹಾಗಾಗಿ ತೆಗೆದ್ರಾಯ್ತು ಅಂಥೇಳಿ ತೆಗಿಯಕತ್ತೀನಿ ನಾನು. ಇವೆರಡು ಇಲ್ಲ, ಇದೊಂದು ತೆಗಿತೀನಿ. ಯಾಕಂದರೆ ಪಾಪ ಅವನು ಬೆಳಿಬೇಕಂದ್ರೆ ಇದು ಬೇಕಲ್ಲ. 1 2 3 4 ಇದ್ದಾವೆ, ಉಳಿದಿದ್ದವು ಸ್ವಲ್ಪ ದೊಡ್ಡದಾಗಲಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇರಲಿ ಮಾಡೋಣ. ಇಲ್ಲಾಂದರೆ ಉದುರು ಬಿಡ್ತಾವೆ ಅನ್ನೋ ಒಂದು ಕಾರಣಕ್ಕೆ ನಾನು ತೆಗೆದೆ ಇದನ್ನು. ಇನ್ನಿಷ್ಟರಲ್ಲೇ ಸ್ವಲ್ಪ ಗಾರ್ಡನ್ ಸೆಟ್ ಬೇರೆ ಮಾಡ್ಕೊತೀನಿ, ಅಂದರೆ ತೆಗಿತೀನಿ ಒಂದಿಷ್ಟು. ಯಾಕಂದರೆ ಇಲ್ಲೆಲ್ಲ ಮೆಲ್ಲಿ ಬಾಕ್ಸ್ ಅಟ್ಯಾಕ್ ಆಗಿ ಇವೆಲ್ಲ ಇಲ್ಲಿ ನೋಡ್ರಿ, ಇವು ಅಟ್ಯಾಕ್ ಆಗಿ ಇಡೀ ಗಿಡನೇ ಇದು ಹಾಳಾಗಿ ಹೋಗಿದೆ. ಸೊ ಅಲ್ಲಿ ಗಿಡ ಬಂದವೆ, ತೆಗಿತೀನಿ ಒಂದಿಷ್ಟು ಗಿಡಗಳನ್ನು ತೆಗೆದು ಅದನ್ನೆಲ್ಲ ಮಾಡ್ತೀನಿ. ಮಲ್ಬೆರಿ ಕಟ್ಟಿಂಗ್ಸ್ ಮಾಡೀನಿ. ಮಾಡಿದ್ಮೇಲೆ ನೋಡಿರಿ
ಇವಾಗ ಮತ್ತೆ ಮಗು ಬರ್ತಾವ ಹೂವು. ಸೊ ಅಲ್ಲಿನೂ ಸಣ್ಣ ಪುಟ್ಟ ಒಂದೊಂದು ಆಗ್ತಾಯಿದೆ. ಸೊ ಟೋಟಲಿ ನಾನು ಇವತ್ತು ತೆಗೆದಿರೋಂಥ ಹಣ್ಣುಗಳೇ ಜಾಸ್ತಿ ತೆಗ್ದು ನಾನು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.